ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ತುಂಬಾನೇ ಸರ್ವಸಾಮಾನ್ಯವಾಗಿದೆ. ಅಥವಾ ಎಲ್ಲರೂ ಏನ್ ತಿಳ್ಕೊಂಡಿರ್ತಾರೆ, ಬಂಜೆತನ ಅಂದ ತಕ್ಷಣ ಬರೀ ಹೆಂಗಸರಲ್ಲಿರೋ ಕಾರಣಗಳಿಂದ ಬಂಜೆತನ ಆಗತ್ತೆ ಅಂತ ತಿಳ್ಕೊಂಡಿರ್ತಾರೆ. ಅದು ಹಾಗಲ್ಲ. ಆಕ್ಚುಲಿ ಬಂಜೆತನಕ್ಕೆ ಹೆಂಗಸರು ಎಷ್ಟು ಕಾರಣನೋ ಅಷ್ಟೇ ಕಾರಣ ಗಂಡಸರು ಸಹ ಆಗಿರ್ತಾರೆ. ಪ್ಲಸ್ ನೀವು ಬಂಜೆತನ ಅಥವಾ ಇನ್ಫರ್ಟಿಲಿಟಿ ರಿಲೇಟೆಡ್ ಟ್ರೀಟ್ಮೆಂಟ್ ತಗೊಳಕ್ ಹೋದಾಗ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡಿರ್ತಾರೆ ಮೇಲ್ ಪ್ಲಸ್ ಫೀಮೇಲ್ ಇಬ್ಬರಿಗೂ ಟೆಸ್ಟ್ ಮಾಡಿಸ್ಬೇಕು ಅಂತ. ಬಟ್ ತುಂಬಾ ಫ್ಯಾಮಿಲೀಸ್ ಏನ್ ಮಾಡಿರ್ತಾರೆ, ಮೇಲ್ ಟೆಸ್ಟಿಂಗ್ ಇಗ್ನೋರ್ ಮಾಡ್ಬಿಡ್ತಾರೆ, ಬರೀ ಫೀಮೇಲ್ಸ್ ಮಾತ್ರ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತಾರೆ. ಆಮೇಲೆ 1 ವರ್ಷ 2 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಫೀಮೇಲ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅಂತ. ಮೇಲ್ ಟೆಸ್ಟ್ ಮಾಡಿದಾಗ ಗಂಡನಲ್ಲಿ ಏನೋ ಪ್ರಾಬ್ಲಮ್ ಇರೋದು ಗೊತ್ತಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಆಲ್ಮೋಸ್ಟ್ 2 ಇಯರ್ಸ್ ಸುಮ್ಮನೆ ವೇಸ್ಟ್ ಮಾಡಿದಂಗೆ ಆಯ್ತು. ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜಸ್ ಎಲ್ಲ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಮೇಲ್ ಫೀಮೇಲ್ಸ್ ಇಬ್ಬರಿಗೂ ಟೆಸ್ಟ್ ಮಾಡಿಸಿ. ಯಾಕಂದ್ರೆ ಇನ್ಫರ್ಟಿಲಿಟಿ ಕೆಲವೊಂದ್ಸಲ ಏನಾಗುತ್ತೆ, ನಿಮ್ಮ ಹತ್ರ ಹೇಳ್ಕೊಂಡಿರಲ್ಲ, ಅವ್ರೇನೋ ಒಳಗಡೆ ಹೆಸಿಟೇಷನ್, ಸೊಸೈಟಿ ವೇರಿಯಸ್ ಕಾರಣದಿಂದ ರಿವೀಲ್ ಮಾಡಿರಲ್ಲ. ಹಾಗಾಗಿ ನಿಮ್ಗೆ ಯಾರು ಗೊತ್ತಿದೆ ಈ ವಿಡಿಯೋನ ಶೇರ್ ಮಾಡಿ, ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದ್ರಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.